ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲರನ್ನಾಗಿಸುವ ಅತ್ಯಂತ ಒಂದು ಕನಸಿನ ಇದೊಂದು ಸ್ಕೀಮ್. ಈಗಾಗಲೇ ನೋಡ್ತಾ ಇರಬಹುದು, ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಕಾರಣ ಬೇರೆ ಬೇರೆ ರೀತಿಯಾಗಿದ್ರೂ ಸಹ ನಿನ್ನೆ ಅಷ್ಟೇ ಬಹಿರಂಗವಾಗಿರುವ ಒಂದು ವರದಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವೆಲ್ಲ ರೀತಿಯಾಗಿ ಹಣವನ್ನ ಲೂಟಿ ಮಾಡಲಾಗಿದೆ, ಜೊತೆಗೆ ಯಾವ ರೀತಿಯಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಡೆದಿದೆ ಅನ್ನೋದನ್ನ ನಿನ್ನೆ ಬಿಡುಗಡೆಯಾದಂತಹ CAG ವರದಿಯಲ್ಲಿ ಸಾಕಷ್ಟು ಅಂಕಿ ಅಂಶಗಳ ಸಮೇತ ಬಯಲಾಗಿರುವಂತದ್ದು. ಸೊ ಈ ಕುರಿತು ಈಗಾಗಲೇ ವಿಪಕ್ಷಗಳು ಸಹ ರಾಜ್ಯ ಸರ್ಕಾರವನ್ನ ಟೀಕಿಸುತ್ತಿರುತ್ತವೆ. ಜೊತೆಗೆ ರಾಜ್ಯ ಸರ್ಕಾರದ ನಡೆಯನ್ನ ಹಾಗೂ ರಾಜ್ಯ ಸರ್ಕಾರದ ಯಾವ ರೀತಿಯಾಗಿ ಆಡಳಿತ ನಡೆಯುತ್ತಿದೆ ಅನ್ನೋದನ್ನ ವ್ಯಂಗ್ಯದ ಮೂಲಕ ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ಆದ್ರೆ ಈ ಎಲ್ಲದರ ಕುರಿತು ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಒಂದು ಕಡೆ CAG ವರದಿಯ ಅಂಶವನ್ನ ನೋಡಿದಾಗ ಅರ್ಥ ಆಗುತ್ತೆ, ನಿಜಕ್ಕೂ ಶಾಕಿಂಗ್ ಸಂಗತಿಗಳು CAG ವರದಿಯಲ್ಲಿ ಬಯಲಾಗಿರುವಂತದ್ದು. ಈಗಾಗಲೇ ಈ ಕುರಿತು ಚರ್ಚೆಗಳು ನಡೀತಾ ಇರುವಂತದ್ದು. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಸಹ ನಾವು ನಿಮ್ಗೆ ಸಂಪೂರ್ಣ ಸ್ವಲ್ಪ ಮಾಹಿತಿ ಕೊಡುವ ಒಂದು ಪ್ರಯತ್ನ ಮಾಡ್ತೀವಿ. ಈ ಕುರಿತು ಚರ್ಚೆ ಮಾಡ್ತೀವಿ. ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವ ವಿಜಯ್ ಭರಮಸಾಗರ್ ಅವರಿದ್ದಾರೆ. ಸೊ ಅವರಿಂದಾನೇ ನಾನು ಪ್ರಾರಂಭ ಮಾಡ್ತೀನಿ. ಸರ್, ಈ ರೀತಿಯಾಗಿ ರಾಜ್ಯದಲ್ಲಿ ಸಾರ್ವಜನಿಕರ ಹಣ ಈ ರೀತಿಯಾಗಿ ಯೋಜನೆ ಹೆಸರಲ್ಲಿ ಲೂಟಿ ಆಗ್ತಿದೆ ಅಂದ್ರೆ ಸರ್ ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ ಅಂತ? ಆಕ್ಚುಲಿ ವಿರೋಧ ಪಕ್ಷಗಳು ಒಂದು ಆರೋಪಗಳನ್ನು ಮಾಡಿವೆ. ಇಲ್ಲಿ ಬೇಲಿನೇ ಇದ್ದು ಹೊಲ ಮೈದಂಗೆ. ಅಂದ್ರೆ ಅಧಿಕಾರಿಗಳು ಇಲ್ಲ ಸರ್ಕಾರದ ಒಂದಷ್ಟು ನಾಯಕರು, ಇವರ ಸಮ್ಮತಿ ಇಲ್ದಲೆ ಅಥವಾ ಇವರ ಕೈವಾಡ ಇಲ್ದಲೆ ಇಷ್ಟೊಂದು ಹಣ ಮಿಸ್ಯೂಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲ ಪಾಯಿಂಟ್. ಇನ್ನೊಂದು ಮಕ್ಕಳ ಕಲ್ಯಾಣ ಇಲಾಖೆ. ಮಕ್ಕಳ ಕಲ್ಯಾಣ ಇಲಾಖೆಯವರು ಅಧಿಕಾರಿಗಳು ಏನಿದ್ದಾರೆ ಅವರು ಫಲಾನುಭವಿಗಳನ್ನ ಗುರುತಿಸುವಂತ ಕೆಲಸ ಮಾಡಬೇಕಾಗಿತ್ತು, ಮಾಡಿದ್ರು ನಿಜ. ಆದ್ರೆ ಕರೆಕ್ಟಾಗಿ ಯಾರಿಗೆ ಹೋಗುತ್ತೆ ಯಾರಿಗಿಲ್ಲ ಅನ್ನೋ ಒಂದು ಸಣ್ಣ ಒಂದು ಪರಿಜ್ಞಾನ ಅರಿವು ಕೂಡ ಅವ್ರಿಗಿಲ್ಲ ಅಂತಂದ್ರೆ ಹೇಗೆ? ಯಾಕಂದ್ರೆ ಒಂದು ಯೋಜನೆ, ಒಂದು ಸರ್ಕಾರದ ಒಂದು ಯೋಜನೆ ಯಾರಿಗೆ ಕರೆಕ್ಟಾಗಿ ತಲುಪ್ತಾ ಇಲ್ಲ ಅನ್ನೋ ನೋಡ್ಬೇಕು ಅಂತ ಜವಾಬ್ದಾರಿ, ಅದನ್ನು ಮಾನಿಟರಿಂಗ್ ಮಾಡಬೇಕಿತ್ತು. ಇದು ಮಾಡಿಲ್ಲ. ಒಂದು ಇನ್ನೊಂದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂತ ಉದ್ದೇಶ, ಈ ಏನು ಗ್ಯಾರಂಟಿ ಯೋಜನೆಗಳ ಒಂದು ಸಮಿತಿ ಮಾಡಿದ್ರು, ಆ ಸಮಿತಿಯ ಅಧ್ಯಕ್ಷರು ಏನಿದ್ದಾರೆ ಅವರು ಅಧ್ಯಕ್ಷರು ಮೇನ್ ಆಗಿ ಎಲ್ಲದನ್ನು ಮಾನಿಟರ್ ಮಾಡುವಂತ ಕೆಲಸ ಮಾಡುವ ಲೆಕ್ಕ ನೋಡ್ಬೇಕಾದ್ರೆ ಅಧ್ಯಕ್ಷರು ಬರೀ ಹೆಸರಿಗಿದ್ದಾರೆ ಅನ್ಸುತ್ತೆ. ಇದನ್ನೆಲ್ಲ ಹಗರಣ ನಡೆದ್ರೆ ಪ್ರಹ್ಲಾದ್ ವಾಟ್ ಏನೇ ಇರ್ಲಿ, ಆದ್ರೆ ಇಂತಹ ಒಂದು ಯೋಜನೆ ಮಾಡಿದಾಗ ಜನರ ದುಡ್ಡು ಜನರಿಗೆ ತಲುಪಿಸುವಂತ ಕೆಲಸವನ್ನು ಮಾಡ್ಬೇಕಾದ್ರೆ ನೀಟಾಗಿ ಮಾಡ್ಬೇಕು. ಎಲ್ಲ ಒಂದ್ ಕಡೆಗೆ ಯಾವುದೇ ಸರ್ಕಾರ ಬರಲ್ಲ, ಇದು ಕಾಂಗ್ರೆಸ್ BJP JDS ಅಂತಲ್ಲ, ಯಾವ ಸರ್ಕಾರ ಬಂದರೂ ಅಲ್ಲಿ ಒಂದಷ್ಟು ಭ್ರಷ್ಟಾಚಾರಗಳು ಸರ್ವಸಾಮಾನ್ಯ ಆಗ್ತಾನೆ ಇರ್ತದೆ. ಸೊ ಆದ್ರೆ ಇಲ್ಲಿ ನೋಡಿ, ಸೂಕ್ಷ್ಮವಾಗಿ CAG ವರದಿಯನ್ನ ನೀವು ಗಮನಿಸಿದಿರಿ. CAG ವರದಿ ಕೊಟ್ಟಿರೋಂಥ ಆ ಲೆಕ್ಕಾಚಾರಗಳನ್ನ ನೋಡಿದಾಗೆ ನಮಗೆ ಅನ್ಸುತ್ತೆ ಸಾವಿರಾರು ಕೋಟಿ, ಹೌ ಇಸ್ ಪಾಸಿಬಲ್? ಸಾವಿರಾರು ಕೋಟಿ ಇಲ್ಲಿ ಲೆಕ್ಕ ತಪ್ಪಿದೆ. ಒಂದೇ ಅಕೌಂಟ್ಗೆ ಅಂದ್ರೆ ಒಂದೇ ಬ್ಯಾಂಕ್ ಖಾತೆಯ ಅಕೌಂಟ್ಗಳು 19,020 ಖಾತೆಗಳು ಹೋಗುವುದಂದ್ರೆ ಹೆಂಗೆ? ಎಲ್ಲಿ ಮಿಸ್ಯೂಸ್ ಆಯ್ತು? ಆ ಮಿಸ್ಯೂಸ್ ಆಗ್ಲಿಕ್ಕೆ ಮೇನ್ ಕಾರಣ ಏನು? ಈಗ ಹೇಳ್ಬೋದು ಏನೋ ಒಂದು ತಾಂತ್ರಿಕ ದೋಷ ಅಂತ. ನೋ, ತಾಂತ್ರಿಕ ದೋಷ ಅಲ್ವೇ ಅಲ್ಲ, ಅವರಲ್ಲಿರ್ತಕ್ಕಂಥ ದೋಷ, ಅವರಲ್ಲಿರುವ ಮನಸ್ಥಿತಿಯ ದೋಷ. ಆ ಕಾರಣದಿಂದ ಇವತ್ತು ಗೃಹಲಕ್ಷ್ಮಿಯ ಏನು ಫಲಾನುಭವಿಗಳಿಗೆ ತಲುಪಬೇಕಾದಂತ ಹಣ ಮಿಸ್ಯೂಸ್ ಆಗಿದೆ. ಸೊ ಈಗ ಪರಿಷ್ಕರಣೆ ನೆಪದಲ್ಲಿ ಅದನ್ನ ಮುಚ್ಚಾಕ್ಲಿಕ್ಕೆ ಹೊರಟಿರತಕ್ಕಂಥ ಪ್ರಯತ್ನ ಅನ್ನೋದು ಈಗ ವಿರೋಧ ಪಕ್ಷಗಳ ಅಲ್ಲ ಸರ್. ಈಗ ನಿಮ್ಮ ಹೇಳಿಕೆಗೆ ಒಂದು ಆಡ್ ಆಗಿ ಹೇಳ್ತಾ ಇರುವಂತದ್ದು, ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಈ ವಿಚಾರ ಚರ್ಚೆಯಾಗಿತ್ತು. BJP ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅಂದಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ನೇರವಾದ ಆರೋಪವನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಒಂದು ಆರೋಪದಿಂದ ಎಲ್ಲೋ ಒಂದ್ ಕಡೆ ನುಣ್ಣುಚಿಕೊಳ್ಳುವ ಪ್ರಯತ್ನವನ್ನು ಮಾಡಿತು. ಅದಾದ ನಂತರ ಈಗ ವರದಿಯಲ್ಲಿ ಇರೋ ಅಂಶಗಳನ್ನ ನೋಡಿದ್ರಾಗ ಅರ್ಥ ಆಗುತ್ತೆ ಸರ್, ನಿಜಕ್ಕೂ ತಲೆ ಸುತ್ತ ಬೀಳಂಗಾಗುತ್ತೆ ಎಲ್ರಿಗೂ. ಯಾರು ಕೇಳ್ತಾರಲ್ಲ ಇದನ್ನ, ಅವ್ರಿಗೆ ಇಷ್ಟೊಂದು ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಇಷ್ಟೊಂದು ಹಗಲು ದೊರಡೆ ಮಾಡಿದಾರ ಒಂದು ಯೋಜನೆ ಹೆಸರಲ್ಲಿ ಅಂತ ಸರ್ ನೋಡಿದ್ರೆ ಅರ್ಥ ಆಗುತ್ತೆ. ಅಕೌಂಟೇ ಇಲ್ಲ ಅಂಥವ್ರ ಅಕೌಂಟ್ಗೆ ದುಡ್ಡು ಜಮೆ ಆಗಿದೆ 46 ಕೋಟಿಯಷ್ಟು. ಹೌ ಇಟ್ ಈಸ್ ಪಾಸಿಬಲ್ ಅಂತ ಅದೇ ಪ್ರಶ್ನೆ. ಈಗ ನೋಡಿ, ಒಂದಿಷ್ಟು ಫಲಾನುಭವಿಗಳಿದ್ರು ಕೂಡ ಅಲ್ಲಿ ಅವ್ರು ಇಲ್ಲ, ಈಗ ಸತ್ತಿದ್ದಾರೆ, ಅವರ ಅಕೌಂಟಿಗೆ ದುಡ್ಡು ಹೋಗ್ತದೆ. ಇದನ್ನೆಲ್ಲ ಮಾನಿಟರ್ ಮಾಡ್ಬೇಕಾದಂತ ಕೆಲಸ ಸರ್ಕಾರದ್ದು. ಮತ್ತೆ ಸರ್ಕಾರ ಆ ಯೋಜನೆ ಅನುಷ್ಠಾನ ಇಲಾಖೆನೇ ಇದೆಯಲ್ಲ, ಸಂಬಳ ತಗೊಳ್ತಾರೆ, ಸರ್ಕಾರದ ಸಂಬಳ ತಗೊಳ್ತಾರೆ, ಆ ಅಧಿಕಾರಿಗಳು ಮಾಡ್ಬೇಕಾಗಿದಂತ ಕೆಲಸ ಇದು. ಆದ್ರೆ ಇಲ್ಲಿ ಅಧಿಕಾರಿಗಳು ತಪ್ಪು, ಅಧಿಕಾರಿಗಳನ್ನ ಮಾನಿಟರ್ ಮಾಡ್ತಾ ಇದ್ದಾರಲ್ಲ ನಾಯಕರು, ಅವ್ರ ತಪ್ಪು ಗೊತ್ತಾಗ್ತಾ ಇಲ್ಲ. ಆದ್ರೆ ಇಲ್ಲಿ ಪೋಲ
ಪೋಲಾಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಾರ್ವಜನಿಕರ ದುಡ್ಡಿನ ಅದೇ ತೆರಿಗೆ ಹಣನೇ ಪೋಲಾಗಿರುವಂತದ್ದು. ನಿಜ, ಇದು ಪೋಲು ಅನ್ನಕ್ಕಿಂತ ಹೆಚ್ಚಾಗಿ ಸ್ಪಷ್ಟವಾಗಿ ನಿಚ್ಚಳವಾಗಿ ಕಾಣ್ತಾ ಇರೋದು ದುರುಪಯೋಗ. ದುರುಪಯೋಗ ಅನ್ನೋದು ಲೂಟಿನೇ ಅನ್ಬೋದಲ್ಲ ಸರ್. ಇದಕ್ಕೆ ಈಗ ಏನ್ ಮಾಡಕ್ಕಾಗುತ್ತೆ? ಇನ್ನೊಂದು ಪದ ದುರುಪಯೋಗಕ್ಕೆ ಇನ್ನೊಂದು ಪರ್ಯಾಯ ಪದ ಲೋಪ, ದುರುಪಯೋಗ ಇವೆಲ್ಲ ಆಯ್ತು. ಬಟ್ ಕಣ್ಣೆದುರಿಗೆ ಇದೆಯಲ್ಲ ಸರ್ ವರದಿ. ಯಾಕಂದ್ರೆ ಈ CAG ಅವರು ಈ ಯಾವಾಗ ಇದನ್ನ ಅಡಿಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಇದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ನಮ್ಗೆ ಬೇಕಾದ ಮಾಹಿತಿಯನ್ನ ಕೊಡ್ರಿ, ನಾವು ಈ ರೀತಿಯಾದ ಒಂದು ಅಡಿಟ್ ಮಾಡ್ತಾ ಇದೀವಿ ಅನ್ನೋ ನಿಟ್ಟಿನಲ್ಲಿ ಮನವಿ ಮಾಡ್ಕೊಂಡ್ರೆ ಡೋಂಟ್ ಕೇರ್ ಅನ್ನೋ ಲೆಕ್ಕದಲ್ಲಿ ಅವರಿಗೆ ಸ್ಪಂದನೆ ಮಾಡಿಲ್ಲ ಅನ್ನೋ ಆರೋಪ ಸಹ ಇದೆ ಸರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮೇಲೆ. ಎಲ್ಲೋ ಒಂದ್ ಕಡೆಗೆ ಆರಂಭದಲ್ಲಿ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಹೊರತಂದಾಗ ಖುಷಿ ಆಯ್ತು. ಒಂದಿಷ್ಟು ಏನಪ್ಪಾ ಬಡ ಜನರಿಗೆ ಅನುಕೂಲ ಆಗುತ್ತೆ, ಮಹಿಳೆಯರಿಗೆ ಅನುಕೂಲ ಆಗುತ್ತೆ, ಎಷ್ಟೋ ಜನಗಳಿಗೆ ಇದು ಒಂದು ಹೆಲ್ಪ್ ಆಗುತ್ತೆ ಅಂತ ಆಗಿತ್ತು. ಆದ್ರೆ ಈ ನೆಪದಲ್ಲಿ ಈಗ ಮತ್ತೆ ಪರಿಷ್ಕರಣೆ ಮಾಡಕ್ ಹೊರಟಿದ್ದಾರೆ, ದುಡ್ಡನ್ನ ಉಳಿತಾಯ ಮಾಡಕ್ ಹೊರಟಿದ್ದಾರೆ ಅನ್ನೋ ಆರೋಪ ಈಗ ವಿರೋಧ ಪಕ್ಷದಲ್ಲೂ ಕೂಡ ಹೇಳ್ತಿದ್ದಾರೆ. ಅಲ್ಲ ಸರ್, ಈ ವಿಚಾರವನ್ನು ನೋಡಿದಾಗ 19 ಜುಲೈ 2023 ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯಂತ ಉತ್ಸಾಹದಿಂದ ಈ ಯೋಜನೆಯನ್ನ ಜಾರಿಗೆ ತಂದ್ರು. ಅವಾಗ ಹೇಳಿದ್ರು ಮಹಿಳೆಯರ ಬದುಕಿನಲ್ಲಿ ಬದಲಾವಣೆ ತರ್ತೀವಿ, ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ತೀವಿ, ಯಾರ ಮೇಲೆ ಮಹಿಳೆ ಡಿಪೆಂಡ್ ಆಗಿರಬಾರ್ದು, ಅವಳ ಸ್ವಂತ ಜೀವನಕ್ಕಾಗಿ ನಮ್ಮ ಸರ್ಕಾರ ಒಂದು ಅವರಿಗೆ ಬೆಂಬಲವಾಗಿ ನಿಲ್ತದೆ ಅನ್ನೋ ಒಂದು ಭರವಸೆಯನ್ನ ಸಿದ್ದರಾಮಯ್ಯನವರು ನೀಡಿದ್ರು. ಆದ್ರೆ ಆ ಯೋಜನೆ ಯಾವ ರೀತಿಯಾಗಿ ಹಳ್ಳ ಹಿಡಿತಾ ಇದೆ ಅನ್ನೋದು ಈ ವರದಿಯಿಂದಾನೇ ನಮ್ಗೆ ಅರ್ಥ ಆಗುತ್ತೆ ಸರ್. ನೋಡಿ, ಈಗ CAG ವರದಿ ಬಂದಾಗ ಎಲ್ರಿಗೂ ಗೊತ್ತಾಯ್ತು, ಇಲ್ಲಿ ಎಲ್ಲೋ ಒಂದ್ ಕಡೆಗೆ ಹಣ ಸರಿಯಾದ ವ್ಯಕ್ತಿಗಳಿಗೆ ತಲುಪಿಲ್ಲ, ಇಲ್ಲೆಲ್ಲ ದುರುಪಯೋಗ ಆಗಿದೆ ಅಂತ. ನಿಜ. ಆದ್ರೆ ಅವರು ಯಾರಿಗೆ ತಲುಪಿದೆ ಆ ಪಟ್ಟಿಗೆ ಕೇಳಿದ್ದಾರೆ, ಇವತ್ತಿಗೂ ಕೂಡ ಆ ಇಲಾಖೆ ಅಧಿಕಾರಿಗಳು ಕೊಟ್ಟಿಲ್ಲ, ಸ್ಪಂದನೆ ಮಾಡಿಲ್ಲ ಸರ್. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಅವ್ರು ಯಾಕೆ ಕೊಟ್ಟಿಲ್ಲ, ಇಲ್ಲಿ ಏನೋ ಒಂದು ಕೈವಾಡ ಇದೆ. ಸೊ ಇದ್ರ ಹಿಂದೆ ಒಂದಷ್ಟು ಕೆಲಸ ನಡೆದಿದೆ. ಡೆಫಿನೆಟ್ಲಿ ಸರ್, ಯಾರು ಇಲ್ಲ. ಕರೆಕ್ಟ್ ಆಗಿದ್ದಿದ್ರೆ CAG ವರದಿ ಬಂದ ತಕ್ಷಣ ಅವ್ರು ಯಾವಾಗ ಪಟ್ಟಿ ಕೇಳಿದ್ರು ಅದನ್ನ ಸ್ಪಷ್ಟವಾಗಿ ಕೊಡ್ಬೇಕಿತ್ತು, ತೋರಿಸ್ಬೇಕಿತ್ತು, ಮಾಧ್ಯಮದ ಮುಂದೆ ಹೇಳ್ಬೇಕಿತ್ತು. ಅಧಿಕಾರಿಗಳು ಹೇಳಿಲ್ಲ. ಇಲ್ಲಿ ಆ ಇಲಾಖೆಯ ಸಚಿವರು ಕೂಡ ಬಾಯಿ ಬಿಡ್ತಾ ಇಲ್ಲ ಈ ಸಲುವಾಗಿ. ಮತ್ತೇನೋ ಪರಿಷ್ಕರಣೆ ನೆಪದಲ್ಲಿ ಇದನ್ನ ಎಲ್ಲೋ ಪರಿಷ್ಕರಣೆ ವಿಚಾರ ಬರೋದಾದ್ರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನೂತನವಾಗಿ ಆಯ್ಕೆ ಆದ್ರು. ಅದಾದ ನಂತರ ಗ್ಯಾರಂಟಿಗಳ ಪರಿಷ್ಕರಣೆ ಬಗ್ಗೆ ಒಂದು ಸಭೆ ನಡೆಸಿದ್ರು. ಆ ಸಭೆಯಲ್ಲೂ ಸಹ ಈ ಒಂದು CAG ವರದಿ ಸದ್ದು ಮಾಡಿತ್ತು. ಇಷ್ಟೆಲ್ಲ ಈ ರೀತಿಯಾದ ಸರ್ಕಾರದ ಹಣ ನೂರಾರು ಕೋಟಿ ರೂಪಾಯಿ ಹಣ ಪೋಲಾಗ್ತಾ ಇದೆ, ಏನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಗಂಭೀರ ಚರ್ಚೆಯೂ ಸಹ ಆ ಸಭೆಯಲ್ಲಿ ಆಯ್ತು. ಆವಾಗ ಗ್ಯಾರಂಟಿ ಪರಿಷ್ಕರಣೆ, ಅದರಲ್ಲಿ ಮುಖ್ಯವಾಗಿ ಟಾರ್ಗೆಟ್ ಆಗಿರೋದು ಗೃಹಲಕ್ಷ್ಮಿ ಯೋಜನೆ. ಇದು ಸರ್ ಯಾಕಂದ್ರೆ ಇದು ನೇರ ನಗದು ವರ್ಗಾವಣೆ, ಇಡೀ ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ನೇರ ನಗದು ವರ್ಗಾವಣೆ DBT. ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆ ವಿಚಾರದಲ್ಲಿ ನೋಡ್ಬೇಕಾದ್ರೆ, ಈ ಒಂದು ಹಗರಣದ ಲೆಕ್ಕದಲ್ಲಿ ನೋಡ್ಬೇಕಾದ್ರೆ DBT ವ್ಯವಸ್ಥೆಯ ಮೇಲೆ ಸಾಕಷ್ಟು ನಮ್ಗೆ ಅನುಮಾನ ಹುಟ್ಟುವಂತ ಸನ್ನಿವೇಶ ನಿರ್ಮಾಣ. ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್, ನೇರ ನಗದು ಹಣ ಯಾರ ಅಕೌಂಟ್ಗೆ ಇರುತ್ತೆ ಅವ್ರ ಅಕೌಂಟ್ಗೆ ಹಣ ಹೋಗುತ್ತೆ. ಬಟ್ ಅಕೌಂಟೇ ಇಲ್ದವ್ರಿಗೆ ಹೆಂಗ ಹಣ ಹೋಯ್ತು ಅಂದ್ರೆ DBT ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ, DBT ನಿಯಮಗಳ ಆ ರೀತಿಯಾಗಿದೆ. ಅಕೌಂಟ್ ಇದ್ದವ್ರಿಗೆ, ಆಧಾರ್ ಕಾರ್ಡ್ ಲಿಂಕ್ ಇದ್ದವ್ರಿಗೆ ಹಣ ಹೋಗೋದು. ಬಟ್ ಯಾವುದೇ ಇಲ್ದರೂ ಸಹ ನೂರಾರು ಕೋಟಿ ರೂಪಾಯಿ ಹಣ ಹೋಗಿದೆ ಅಂದ್ರೆ ಹೆಂಗೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಸರ್ ಇಲ್ಲಿ. ಕರೆಕ್ಟ್. ಈ ಎಲ್ಲಾ ಸೂಕ್ಷ್ಮ ವಿಚಾರಗಳನ್ನ ಗಮನಿಸಿದಾಗ ಇದರಿಂದ ಒಂದು ದೊಡ್ಡ ಲೂಟಿ ವಿಷಯನೇ ಇಲ್ಲಿ ಅಡಗಿದೆ ಅಂತಾನೆ ಹೇಳ್ಬೋದು. ಈಗ ನೋಡಿ, ಈಗ ಫಲಾನುಭವಿಗಳು ಪರಿಷ್ಕರಣೆ ನೆಪದಲ್ಲಿ ಈಗ ಶುರು ಮಾಡ್ತಿರೋ ಒಂದೆರಡು ದಿನಗಳಲ್ಲಿ ಅದು ಅರ್ಜಿ ಹಾಕುವಂತ ಕೆಲಸಗಳು ಕೂಡ ನಡೀತಾ ಇದಾವೆ. ಅರ್ಜಿ ಹಾಕೋದಕ್ಕೆ ಒಂದಿಷ್ಟು ಮಹಿಳೆಯರು ನೋಡಿ, ಮೊದಲೇ ಹೇಳಿದ್ದೇ ಒಂದು, ಈಗ ಮಾಡ್ತಾ ಇರೋದೇ ಒಂದು. ಎಲ್ಲ ಒಂದ್ ಕಡೆಗೆ ಈ ಲೋಪ ಆಗಿದೆ ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಆದ್ರೆ ಲೋಪ ಆಗಿದೆ. ಲೋಪ ಎಲ್ಲ ಆಯ್ತು, ಯಾವ ಕಾರಣಕ್ಕಾಯ್ತು, ಅದರಿಂದ ಇದ್ದವ್ರು ಯಾರು, ಅದ್ರ ಬಗ್ಗೆ CM ಆಗ್ಲಿ ಇದುವರೆಗೂ ತನಿಖೆಗೆ ಆದೇಶ ಮಾಡಿಲ್ಲ. ಇದು ಮುಖ್ಯವಾಗಿ ಗಮನಿಸಬೇಕಾದದ್ದು. ಯಾಕಂದ್ರೆ 100 ರೂಪಾಯಿ, 200 ರೂಪಾಯಿ, 1000 ರೂಪಾಯಿ ಆದ್ರೂ ಓಕೆ. ಆದ್ರೆ ಕೋಟಿ ಸಾವಿರಾರು ಕೋಟಿ ಹೆಚ್ಚು ಕಮ್ಮಿ ಪೋಲಾಯ್ತು ಅಂತಂದ್ರೆ ಹೇಗ್ ಸಾಧ್ಯ ಇದು? ಅಲ್ಲ, ಇದು CAG ವರದಿಯಲ್ಲಿನ ಅಂಶಗಳನ್ನು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಸರ್, ಎಷ್ಟರ ಮಟ್ಟಿಗೆ ಇವರು ಕಾನೂನು ಬಾಹಿರವಾಗಿ ನಡೆದುಕೊಂಡಿದ್ದಾರೆ ಅನ್ನೋದು ವರದಿಯಲ್ಲಿರುವ ಅಂಶಗಳೇ ಗೊತ್ತಾಗ್ತವೆ. ನಿಜ, ಹೌದು. ಅಂದ್ರೆ ನಾನು ಆಗ್ಲೇ ಮೊದಲಿಗೆ ಒಂದು ಮಾತಾಡಿದೆ, ಯಾವುದೇ ಪಕ್ಷಗಳು ಬಂದ್ರು ಅಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಅವ್ಯವಹಾರಗಳಿರ್ತವೆ, ಭ್ರಷ್ಟಾಚಾರಗಳು ಕಾಮನ್. ಆದ್ರೆ ಇಂಥ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರ ಹಣ ಸಾರ್ವಜನಿಕರಿಗೆ ಕೊಡುವ ನೆಪದಲ್ಲಿ ಭ್ರಷ್ಟಾಚಾರ ಆಗುತ್ತೆ ಅಥವಾ ಲೂಟಿ ಆಗುತ್ತೆ ಅನ್ನೋದು ಇದೆಯಲ್ಲ, ನಿಜಕ್ಕೂ ಒಂದು ರೀತಿಯ ಶೇಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ
ತಕ್ಷಣವೇ CM ಇದನ್ನ ಏನು ಆಯ್ತು ಅಲ್ಲೇ ಸ್ಪಾಟ್ ಅಲ್ಲಿ ತನಿಖೆಗೆ ಆದೇಶ ಮಾಡಿದ್ರೆ ಇದು ಒಂದು ಅರ್ಥ ಇರ್ತಿತ್ತು. ಈಗ ಬೇರೆ ಬೇರೆ ಕಾರಣಗಳಿಗೆ ನೆಪ ಒಡ್ಡಿ ಈ ಯೋಜನೆ ಪೋಲ್ ಆಗ್ತಾ ಇದೆ, ಇಲ್ಲಿ ಯಾರ್ಯಾರಿಗೋ ಹೋಗ್ತಾ ಇದೆ ಖಾತೆಗೆ, ಸತ್ತವರ ಹೆಸರಲ್ಲೂ ಹೋಗ್ತಾ ಇದೆ ಅನ್ನೋದಿದೆಯಲ್ಲ, ಇದು ಯಾಕೋ ಒಂದು ರೀತಿಯ ಪಲಾಯನ ಮಾತುಗಳಂತ ಅನ್ಸ್ಬೋದು. ಅಲ್ಲ ಸರ್, ಈಗ ಯೋಜನೆ ವಿಚಾರದಲ್ಲೂ ನೋಡ್ಬೇಕಾದ್ರೆ ಯೋಜನೆ ಒಂದು ಯಶಸ್ವಿ ಯೋಜನೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನರಿಗೆ ಒಂದು ಆರ್ಥಿಕವಾಗಿ ಬೆಂಬಲವಾಗಿ ನಿಲ್ಲುವಂತ ಯೋಜನೆ. ಆರಂಭದಲ್ಲಿ ಇದರ ಯಶಸ್ಸನ್ನು ಸಹ ಹಿಂದಿನ ಮುಖ್ಯಮಂತ್ರಿಗಳು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಂಡಿದ್ರು. ಬಟ್ ಈ ಮುಖ್ಯಮಂತ್ರಿಗಳು ಪರಿಷ್ಕರಣೆ ಹೆಸರಲ್ಲಿ ಈ ಯೋಜನೆಯನ್ನ ಎಲ್ಲೋ ಒಂದ್ ಕಡೆ ಯೋಜನೆಗೆ ಹಿನ್ನಡೆ ಆಗೋ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇದಾರ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂತದ್ದು ಸರ್. ಯಾಕಂದ್ರೆ ತನಿಖೆಗೆ ಆದೇಶ ಮಾಡ್ಬೇಕಿತ್ತು. ಹೌದು ಹೌದು. ಅಂದ್ರೆ ಶಿವಕುಮಾರ್ ಅವ್ರು ಬಂದ ತಕ್ಷಣ ಏನೋ ತುಂಬಾ ಸ್ಟ್ರಿಕ್ಟ್ ಆಗಿ ಏನೋ ಮಾಡ್ಬಿಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಅಂದ್ರೆ ಅವರ ಖಡಕ್ ಆದ ಮಾತುಗಳು, ಅವ್ರ ನುಡಿ ಎಲ್ಲ ನೋಡಿದ ತಕ್ಷಣ ಸರ್ಕಾರನ ಹಿಂಗ್ ನಡೆಸ್ತಾರೆ. ಆಮೇಲೆ ಒಂದು ಮಾತು ಹೇಳಿದ್ರು, ಯಾವ ಸಚಿವರಿಗೂ ನಾನು ಬಿಡೋದಿಲ್ಲ, ಕೇಳ್ತೀನಿ, ಕರೆಕ್ಟ್ ನೋಡಿಬೇಕು. ಹಂಗಾದ್ರೆ ಈಗ ಇಲ್ಲೇ ನಿಮ್ಮ ಇಲಾಖೆಯ ಸಚಿವರು ಏನ್ ಮಾಡಿದ್ದಾರೆ ಅದನ್ನ ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಇದು ಈಗ ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇರತಕ್ಕಂಥದ್ದು. ಎಲ್ಲರೂ ಅದೇ ಕೇಳ್ತಾ ಇದ್ದಾರೆ ಸರ್. ಈಗ ಗೃಹಲಕ್ಷ್ಮಿಯವರಿಗೂ ಒಂದು ಆತಂಕ, ಹೌದು, ನಮ್ ದುಡ್ಡು ಬರ್ತಾ ಇಲ್ಲ, ನಮ್ದು ಅಕೌಂಟ್ ಏನಾಗಿದೆ ಸಮಸ್ಯೆ ಗೊತ್ತಿಲ್ಲ. ಒಂದು ಅರ್ಥದಲ್ಲಿ ಇದನ್ನ ಒಪ್ಕೋಬೇಕಾದ ಪ್ರಹ್ಲಾದ್. ಯಾಕಂದ್ರೆ ಸಿದ್ದರಾಮಯ್ಯ ಅವರು ತಂದಂತ ಈ ಯೋಜನೆಗಳು ನಿಜಕ್ಕೂ ಎಲ್ಲ ಫಲಪ್ರದ ಆಗಿದ್ವು. ಅದಾದ್ಮೇಲೆ ತುಂಬಾ ಏನೋ ಯೋಗ್ಯವಾದಂತ ಯೋಜನೆಗಳೇ. ಯಾಕಂದ್ರೆ ಅನ್ನಭಾಗ್ಯ ಎಷ್ಟು ಉತ್ತಮವಾದಂತಹ ಭಾಗ್ಯ. ಇವತ್ತಿಗೂ ಕೂಡ ಎಷ್ಟೋ ಜನ ಬಡವರು 3 ಹೊತ್ತು ಊಟ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅಕ್ಕಿ. ಸರ್, ಇದೇ ವಿಚಾರಕ್ಕೆ ಸಿದ್ದರಾಮಯ್ಯನವರನ್ನ ದೂರದೃಷ್ಟಿ ನಾಯಕ ಅಂತಾನೆ ಹೇಳೋರು. ನಿಜ. ಇದು ಕೂಡ ಅಷ್ಟೇ. ಎಷ್ಟೋ ಮಹಿಳೆಯರು ಈ 2,000 ರೂಪಾಯಿನ ಸೇವಿಂಗ್ಸ್ ಮಾಡಿಸಿ ವರ್ಷಗಟ್ಟಲೆ ಅದನ್ನ ಇಟ್ಟು ಬದುಕನ್ನ ಕಟ್ಕೊಂಡಿರೋಂಥ ಉದಾಹರಣೆಗಳು ಎಷ್ಟೋ ಇದೆ. ಬಹಳ ಮಹಿಳೆಯರು ಹೇಳ್ತಾರೆ, ನನಗೆ 2,000 ರೂಪಾಯಿ ತಿಂಗಳ ಬರ್ತಾ ಇತ್ತು, ಅದನ್ನ 2 ವರ್ಷ ಕಾಪಾಡ್ಕೊಂಡೆ, ಆ 2 ವರ್ಷಕ್ಕೆ ಇನ್ವೆಸ್ಟ್ ಮಾಡಿ ನಾನು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲವೂ ಸರಿ. ಆದರೆ ಈ ಹಣ, ದೊಡ್ಡ ಮಟ್ಟದ ಹಣ ಪೋಲಾಯ್ತಲ್ಲ, ಅದು ಎಲ್ಲಿ? ಅದಕ್ಕೆ ಲೆಕ್ಕ ಕೊಡೋರು ಯಾರು ಇದರ ಹಿಂದೆ ಇದ್ದಾರೆ? ಅಧಿಕಾರಿಗಳಿದ್ದಾರೋ ಅಥವಾ ಮುಖಂಡರಿದ್ದಾರೋ? ಇದನ್ನ ಬಯಲಿಗಿಳಿಬೇಕು. ಈ ಕೆಲಸನ ಮಾಡ್ಬೇಕಾಗಿರೋದು ಯಾರು? CM ತನಿಖೆನೇ ಆದೇಶ ಪಡಿಸ್ಬೇಕು, ಯಾರೇ ಆಗಿರ್ಲಿ. ಅವ್ರು ಮಾಡಿದ್ರೆ ಇದು ಕರೆಕ್ಟ್ ಇದೆ ಅಂತ ಅರ್ಥ. ಇಲ್ಲ ಅಂತಂದ್ರೆ ಅದೇನೇ ಹೇಳ್ತಾರಲ್ಲ, ಯಾರೋ ಬಂದು ನುಂಡ್ಕೊಂಡು ಹೋದ್ರು, ಆ ರೀತಿ ಆಗ್ತದೆ. ಅದೇ ಸರ್. ಈಗ ಈ ಒಂದು ಪ್ರಕರಣವನ್ನು ಫೈನಲಿ ನೋಡ್ಬೇಕಾದ್ರೆ ನಮ್ಗೆ ಅರ್ಥ ಆಗುತ್ತೆ, 75,000 ಕೋಟಿ ರೂಪಾಯಿ ಇಲ್ಲಿವರೆಗೆ ಇದು ಹಣವನ್ನ ಜಮಾ ಮಾಡಿರುವಂತದ್ದು ಬೇರೆ ಬೇರೆ. ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾಗಿ DK ಶಿವಕುಮಾರ್ ಅವರು ಈ ಒಂದು ಹಗರಣದ ಬಗ್ಗೆ ಕಠಿಣ ನಿಲುವನ್ನ ತಾಳ್ತಾರೆ ಅನ್ನೋದು ಸಾಕಷ್ಟು ಎಲ್ಲರಲ್ಲೂ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ DK ಶಿವಕುಮಾರ್ ಅವರ ವಿಚಾರದಲ್ಲಿ ನೋಡ್ಬೇಕಾದ್ರೆ ಭ್ರಷ್ಟಾಚಾರ ರಹಿತ ಪಾರದರ್ಶಕ ಆಡಳಿತವನ್ನ ನಾನು ಕೊಡ್ತೀನಿ, ನಾನೇ ತಪ್ಪು ಮಾಡ್ಲಿ, ನಮ್ಮ ಅಧಿಕಾರಿಗಳೇ ತಪ್ಪು ಮಾಡ್ಲಿ, ನಮ್ಮ ಸಚಿವರೇ ತಪ್ಪು ಮಾಡ್ಲಿ, ಮುಲಾಜಿಲ್ದೆ ಕ್ರಮನೂ ತಗೊಳ್ತೀನಿ ಅನ್ನೋ ಒಂದು ಘಂಟಾಘೋಷವಾದ ಮಾತುಗಳನ್ನ DK ಶಿವಕುಮಾರ್ ಅವರು ಅಧಿಕಾರವನ್ನ ಪಡೆದ ನಂತರ, CM ಆಗಿ ಅಧಿಕಾರ ಪಡೆದ ನಂತರ ಹೇಳಿದ್ರು. ಆದ್ರೆ ಅವ್ರದೇ ಸರ್ಕಾರದಲ್ಲಿ, ಅವ್ರದೇ ಒಂದು ಆಪ್ತರ ಇಲಾಖೆಯಲ್ಲಿ ಈ ರೀತಿಯಾದ ಒಂದು ಅವ್ಯವಹಾರಗಳು ಬಯಲಿಗೆ ಬರ್ತಾ ಇರುವಂತದ್ದು ಸಾಕಷ್ಟು ಎಲ್ಲರಲ್ಲೂ ಸಹ ಒಂದು ದಿಗ್ಭ್ರಮೆ ಮೂಡಿಸುವಂತ ಒಂದು ವಿಚಾರವಾಗಿರುವಂತದ್ದು. ಗೊತ್ತಿಲ್ಲ ಮುಂದಿನ ಹಂತಗಳಲ್ಲಿ DK ಶಿವಕುಮಾರ್ ಯಾವ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಗರಣವನ್ನ ತನಿಖೆಗೆ ಒಳಪಡಿಸ್ತಾರೆ, ಜೊತೆಗೆ ಇದರಲ್ಲಿ ಯಾರು ತಪ್ಪಿತಸ್ಥರಾಗಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.